ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸಿಎಂ ಕುರ್ಚಿಗಾಗಿ ಕಾದಾಟ ಉತ್ತುಂಗಕ್ಕೆ ಹೋಗಿತ್ತು. ನಾನು ನಿನ್ನೆನೆ ಹೇಳಿದ್ದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಮೀಟ್ ಮಾಡ್ತಾರೆ ಇಬ್ಬರು ಸಹ. ಈ ಆಜ್ಞೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಆಜ್ಞೆ ಅದು ಕೊಟ್ಟಿರುವಂಥದ್ದು. ನೀವು ಮೀಟ್ ಮಾಡಲೇಬೇಕು, ಇಬ್ಬರು ಒಟ್ಟಿಗೆ ಕೂತ್ಕೊಳ್ಳೇಬೇಕು, ಒಗ್ಗಟ್ಟು ಪ್ರದರ್ಶಿಸಲೇಬೇಕು. ಯಾಕೆಂದ್ರೆ ಡಿಸೆಂಬರ್ 8ನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ, ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದಲ್ಲಿ ಬಿರುಕಿದ್ರೆ ವಿರೋಧ ಪಕ್ಷಗಳು ನಿಮ್ಮನ್ನ ಧೂಳಿಪಟ ಮಾಡಿಬಿಡ್ತಾರೆ. ಆಲ್ರೆಡಿ ಅವರು ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆಗೆ ಮುಂದಾಗಿದ್ದಾರೆ. ಹಾಗಾಗಿ ನೀವು ಒಗ್ಗಟ್ಟನ್ನು ಪ್ರದರ್ಶಿಸಲೇಬೇಕು ಅನ್ನುವಂತಹ ಒತ್ತಡವನ್ನ ಇಬ್ಬರ ಮೇಲೂ ಸಹ ಹೈಕಮಾಂಡ್ ಹಾಕ್ತು. ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಹಾಕ್ತು, ಸಿದ್ದರಾಮಯ್ಯನವ್ರ ಮೇಲೂ ಹಾಕ್ತು. ಸೊ ಸಿದ್ದರಾಮಯ್ಯನವರು ನಿನ್ನೆ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ಗೆ ಪಾಪ ತಿಂಡಿ ತಿನ್ನೋಣ ಅಂತ ಕರೆದು ಇವತ್ತು ಬೆಳಗ್ಗೆ ತಿಂಡಿಗೆ ಕೂತಿದ್ದಾರೆ. ತಿಂಡಿಗೆ ಕೂತಾಗ್ಲೂ ಸಹ ಹೆಚ್ಚಿಗೆ ಮಾತೇನು ಮಾತಾಡಿಲ್ಲ. ರಾಜಕೀಯನೇ ಮಾತಾಡಿಲ್ಲ. ಅವರು ರಾಜಕೀಯವಾಗಿ ಹೆಚ್ಚಿಗೆ ಮಾತಾಡಿಲ್ಲ. ಸುಮಾರು 40 ನಿಮಿಷಗಳ ಭೇಟಿಯಲ್ಲಿ ರಾಜಕೀಯ ಮಾತಾಡಿದ್ದು ಬಹಳ ಕಡಿಮೆ ಅಂತ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಇಬ್ಬರ ಮನಸ್ಸಿನಲ್ಲಿ ಇರುವಂತಹದ್ದು ಸಹ ನಾವು ಮಾಡೋದು ಮಾಡ್ತೀವಿ, ಹೈಕಮಾಂಡ್ ತೀರ್ಮಾನ ತಗೊಳ್ಳಿ, ನಾವು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ, ನಮ್ಮ ಕೈಲಾದಷ್ಟು ಎಲ್ಲವನ್ನು ಮಾಡ್ತೀವಿ. ಯಾವುದರಲ್ಲಿ? ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯನವರು, ಕುರ್ಚಿಯನ್ನ ಗಳಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಬೇಕು ಅದನ್ನು ಮಾಡ್ತಾನೆ ಇರ್ತೀವಿ. ಹೈಕಮಾಂಡ್ ತೀರ್ಮಾನ ಮಾಡಲಿ, ನಾವಿಬ್ರು ಚರ್ಚೆ ಮಾಡಿ ಮಾಡೋದೇನಿದೆ? ಅದು ಇಬ್ಬರಿಗೂ ಸಹ ಇರೋದು ಒಂದೇ ವಾದ. ಒಂದು, ನಾನು ಮುಗಿಸ್ಕೊಳ್ತೀನಿ ಬಿಡಪ್ಪ, ನೆಕ್ಸ್ಟ್ 2028 ಆಗುವಂತ ಸಿದ್ದರಾಮಯ್ಯ ಹೇಳ್ತಾರೆ. ಇಲ್ಲ, ನೀವು ಮಾತು ಕೊಟ್ಟಂಗೆ ನನಗೆ ಬಿಟ್ಕೊಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಆ ಮಾತು ಅದಕ್ಕಿಂತ ಹೆಚ್ಚೇನಿರಲ್ಲ. ಬೇರೆ ವಿಚಾರಗಳು ಮಾತಾಡಿದ್ದಾರೆ ಅಧಿವೇಶನದ ಸಂದರ್ಭದಲ್ಲಿ, ಸಣ್ಣ ಪುಟ್ಟದ್ದು ಮಾತಾಡಿದ್ದಾರೆ. ಅದು ಬಿಟ್ರೆ ಕುಶಲೋಪಚಾರಿ ವಿಚಾರಿಸ್ಕೊಂಡಿದ್ದಾರೆ ಅಷ್ಟೇನೆ ಇಬ್ರು ಕೂತ್ಕೊಂಡು. ಆದ್ರೆ ಅದರ ನಂತರ ಒಂದು ಸುದ್ದಿಗೋಷ್ಠಿ ನಡೆಸಿ, ಜಂಟಿ ಸುದ್ದಿಗೋಷ್ಠಿ ನಡೆಸಿ, ನಾವಿಬ್ಬರು ಒಟ್ಟಿಗೆ ಇದ್ದೀವಿ, ನಮ್ಮಲ್ಲಿ ಯಾವ ದೊಡ್ಡ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಆ ಮೂಲಕ ಮತ್ತೆ ತಮ್ಮ ಮಾತುಗಳನ್ನು ಪುನರುಚ್ಚರಿಸಿದ್ರು. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಮಾಡೋರು ನಾವು ಅಂತ. ಅದೇ ಹೈಕಮಾಂಡ್ ನಿಮ್ಮಲ್ಲಿ ಬಡಿದಾಟ ಮಾಡ್ಕೊಳ್ರಿ, ಒಂದಷ್ಟು ಜನ ನೀವು ಕಳಿಸಿ, ಒಬ್ಬರ ಮೇಲೆ ಒಬ್ಬರು ಪೋಸ್ಟರ್ ಹಾಕೊಳ್ಳಿ ಅಂತ ಹೇಳಿದ್ರೆ ಹೈಕಮಾಂಡ್ ಅಂದ್ರೆ ಅದಕ್ಕೆ ಅವರೆಲ್ಲ ಉತ್ತರ ಇರಲ್ಲ. ಆದರೆ ಒಟ್ಟಿನಲ್ಲಿ ಈ ಕದನ ಏನಿತ್ತು ಅದಕ್ಕೆ ಅಲ್ಪ ವಿರಾಮ, ಇಂಟರ್ವಲ್, ಒಂದು ಫಿಲಮ್ಗೆ ಇಂಟರ್ವಲ್, ಆಕ್ಷನ್ ಫಿಲಮ್ಗೆ ಇಂಟರ್ವಲ್ ಕೊಟ್ಟಿದ್ದಾರೆ. ಎಷ್ಟು ದಿನದವರೆಗೆ? ಡಿಸೆಂಬರ್ 18ರವರೆಗೆ. ನನಗೆ ಗೊತ್ತಿರೋವರೆಗೂ ಡಿಸೆಂಬರ್ 18ರವರೆಗೆ. ಡಿಸೆಂಬರ್ 18ರ ನಂತರ ಡಿ ಕೆ ಶಿವಕುಮಾರ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ. ಧನುರ್ಮಾಸ ಅಂತ ಅದನ್ನು ಬೇರೆ ಸ್ವಲ್ಪ ಒಂದು 15-20 ದಿನ ತಳ್ತಾರೆ ಆ ಕಡೆಗೆ ಈ ಕಡೆ, ಸಂಕ್ರಾಂತಿಯವರೆಗೆ. ಸಂಕ್ರಾಂತಿ ಮುಗಿದ ತಕ್ಷಣನೇ ನನಗೆ ಸಿಎಂ ಪಟ್ಟ ಕಟ್ಟಲೇಬೇಕು ಅಂತ ಹಠ ಹಿಡಿಯೋದು ಗ್ಯಾರಂಟಿ ಅಂತ ಈಗ ಬರ್ತಿರುವಂತಹ ಸೂಚನೆಗಳು ಹೇಳ್ತಾ ಇದ್ದಾವೆ. ಯಾಕಂದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರಿಗೆ ಸುಮ್ನಾಗಿ ಅಂತ ಯಾವುದೇ ರೀತಿಯಾದಂಥ ಮಾತು ಹೇಳಲಿಲ್ವಂತೆ. ದೆಹಲಿಯಲ್ಲಿ ನಡೆಯುವ ಪ್ರಯತ್ನಗಳು ನಡೀತಾನೆ ಇರ್ತವೆ. ಡಿ ಕೆ ಸುರೇಶ್ ಅಲ್ಲೇ ಇದ್ದಾರೆ, ಇನ್ನೊಂದಷ್ಟು ಜನನು ಅಲ್ಲೇ ಇದ್ದಾರೆ. ಅವರು ಸಹ ದಿನ ಬೆಳಗಾದ್ರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ, ಒತ್ತಡ ಹೇರೋದಕ್ಕೆ ಏನೆಲ್ಲ ತಂತ್ರ ಮಾಡಬೇಕು ಆ ಎಲ್ಲ ತಂತ್ರಗಳನ್ನು ಸಹ ಅಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ. ಸೊ ಈ ಅಧಿವೇಶನ ಇದೆಯಲ್ಲ, ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೆಯುತ್ತಲ್ಲ, ಆ ಅಧಿವೇಶನ ಮುಗಿಯುವವರೆಗೆ ಮಾತ್ರ ಈ ಒಂದು ಸಂಧಾನ ಅಥವಾ ಸೀಸ್ ಫೈರ್, ಯುದ್ಧ ವಿರಾಮವನ್ನ ಈ 18 ದಿನ ಏನಿದೆ, 10 ದಿನ ಅದಕ್ಕೆ ಇಟ್ಕೊಂಡಿದ್ದಾರೆ. ಅದು ಬಿಟ್ರೆ ಬೇರೆ ಏನು ಡೆವಲಪ್ಮೆಂಟ್ ಆಗಿಲ್ಲ. ಅವರಿಬ್ಬರ ನಡುವೆ ಏನೇನಿದೆಯೋ ಅದು ಹಾಗೇ ಇದೆ. ಹಾಗಾದ್ರೆ ಮುಂದೇನು ಅನ್ನೋದನ್ನು ನಾವು ಈಗಲೇ ಏನು ಹೇಳೋಕ್ಕಾಗೋದಿಲ್ಲ. ಹೈಕಮಾಂಡ್ ಯಾವ ರೀತಿ ಯೋಚನೆ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಹಿಂದಿನ ಎಕ್ಸ್ಪೀರಿಯನ್ಸ್ಗಳನ್ನು ತಗೊಂಡು, ಮಧ್ಯಪ್ರದೇಶ, ರಾಜಸ್ಥಾನ, ಪಂಜಾಬ್, ಇಲ್ಲಿನ ಎಕ್ಸ್ಪೀರಿಯನ್ಸ್ಗಳನ್ನು ತಗೊಂಡು ಇದೇ ರೀತಿಯಾಗಿ ಅಲ್ಲಿ ಆಗಿದ್ದು. ಸೀನಿಯರ್ಗಳು ಮೊದಲು ಮುಖ್ಯಮಂತ್ರಿ ಆದರೂ ಬಿಟ್ಕೊಡ್ತೀನಿ ಅಂದರು, ಬಿಟ್ಕೊಡ್ಲಿಲ್ಲ. ಆವಾಗ ಎಲ್ಲ ರೀತಿಯಿಂದ ಸಹ ಏನೇನೋ ಆಗೋಯ್ತು, ರಾಜ್ಯಗಳನ್ನು ಕಳ್ಕೊಂಡ್ರು ಕಾಂಗ್ರೆಸ್ನವರು. ಸೊ ಅದೇ ಫಾರ್ಮುಲಾ ಮುಂದುವರಿಸಿ, ಇಲ್ಲ ಸೀನಿಯರೇ ಇರಬೇಕು, ಸಿದ್ದರಾಮಯ್ಯನವ್ರನ್ನ ಮುಟ್ಟಿದ್ರೆ ಬೇರೆ ಸಮಸ್ಯೆಗಳು ಬರ್ತವೆ, ಅಹಿಂದ ಸಮಸ್ಯೆ ಬರುತ್ತೆ,
ಕೆಲವು ಸಮುದಾಯಗಳು ಮುನಿಸ್ಕೊಳ್ತವೆ, ಅಲ್ಪಸಂಖ್ಯಾತರು ಮುನಿಸ್ಕೊಳ್ತಾರೆ, ಕುರುಬ ಸಮುದಾಯ ಮುನಿಸ್ಕೊಳ್ಳುತ್ತೆ, OBCಗಳು ಮುನಿಸ್ಕೊಳ್ತಾರೆ. ಈ ಲೆಕ್ಕಾಚಾರದಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರನ್ನೇ ಮುಂದುವರಿಸೋದಕ್ಕೆ ಕಾಂಗ್ರೆಸ್ ಏನಾದರೂ ಮುಂದಾಗತ್ತಾ? ಆದರೆ ಅದರಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವರಿಗೆ ನಿರಂತರವಾಗಿ ಆಗ್ತಾನೆ ಬಂದಿದೆ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಸರ್ಕಾರ ಬಿದ್ದೋಯ್ತು, ಗೆಹ್ಲೋಟ್ ಸರ್ಕಾರ ಬಿದ್ದೋಗ್ಲಿಲ್ಲ, ಆದರೆ ಚುನಾವಣೆ ಹೀನಾಯವಾಗಿ ಸೋತರು. ಆ ಕಡೆ ಪಂಜಾಬಲ್ಲಿ ಚುನಾವಣೆ ಹೀನಾಯವಾಗಿ ಸೋತರು. ಏನೇನೋ ಪ್ರಯತ್ನಗಳು ಮಾಡದೇ ಇರೋದಕ್ಕೆ ಅಲ್ಲಿ ಏನು ನಡೀತಾಯಿತ್ತು ಅದನ್ನೇ ಮುಂದುವರ್ಸ್ಕೊಂಡು ಹೋಗುತ್ತಾ ಒಂದು ಇದನ್ನು ಮಾಡ್ಕೊಂಡು ಹೋಗೋದಕ್ಕೆ. ಸೊ ಅದನ್ನು ಎಕ್ಸ್ಪೀರಿಯನ್ಸನ್ನು ಮುಂದೆ ಇಟ್ಕೊಂಡು ಇಲ್ಲ ಆ ರೀತಿ ರಿಸ್ಕ್ ತಗೊಳ್ಳೋದು ಬೇಡ, ಈ ಬಾರಿ ಸಿದ್ದರಾಮಯ್ಯನವರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಕಳಿಸಿ DK ಶಿವಕುಮಾರನ್ನು ಕೂರಿಸುವಂತಹ ಧೈರ್ಯವನ್ನು ಹೈಕಮಾಂಡ್ ಮಾಡುತ್ತಾ. ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯವರು ಅಂತಹ ಒಂದು ನಿರ್ಧಾರಕ್ಕೆ ಬರ್ತಾರಾ ಅಂದರೆ ಗೊತ್ತಿಲ್ಲ. ಮೊದಲೇ ಕನ್ಫ್ಯೂಷನಲ್ಲಿ ಇದ್ದಾರೆ, ಬಿಹಾರ ಸೋತು ಮುಂದಕ್ಕೆ ಏನೋ ಅನ್ನೋ ಕನ್ಫ್ಯೂಷನಲ್ಲಿ ಇದ್ದಾರೆ. ಈಗ ಮುಂದಿನ ವರ್ಷ ಸುಮಾರು ಚುನಾವಣೆಗಳಿದ್ದಾವೆ. ವೆಸ್ಟ್ ಬೆಂಗಾಲ್ ಇದೆ, ಮುಖ್ಯವಾಗಿ ತಮಿಳುನಾಡಿದೆ, ಕೇರಳ ಇದೆ, ಈ ಎಲ್ಲ ರಾಜ್ಯಗಳ ಚುನಾವಣೆ ಇದೆ. ಅದು ಮುಗಿದ 1 ವರ್ಷ ಆದ ತಕ್ಷಣ ಉತ್ತರ ಪ್ರದೇಶ ಚುನಾವಣೆಗಳಿದೆ. ಈ ಇಷ್ಟೂ ಚುನಾವಣೆಗಳು ಸುಮಾರು 6-7 ರಾಜ್ಯಗಳ ಚುನಾವಣೆಗಳಿದ್ದಾವೆ. ಅಸ್ಸಾಂ ಚುನಾವಣೆಯೂ ಇದೆ ಮುಂದಿನ ವರ್ಷ. ಇಷ್ಟೂ ಚುನಾವಣೆಗಳ ನಡುವೆ ಈ ವಿಚಾರವನ್ನ ಇವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಈಗ ಕುತೂಹಲ ಮೂಡಿಸಿದೆ. ಅದು ಏನೇ ಇರಲಿ, ಡಿಸೆಂಬರ್ 18ರವರೆಗೆ ಮಾತ್ರ ಈ ಯುದ್ಧ ಸದ್ಯಕ್ಕೆ ನಿಂತಿರುತ್ತೆ. ಮೇಲ್ನೋಟಕ್ಕೆ ಮಾತ್ರ ಒಳಗೊಳಗೆ ಏನೇನು ನಡಿಬೇಕು ಅದು ನಡೀತಾನೆ ಇರುತ್ತೆ. 18ರ ನಂತರ ಬ್ಲಾಸ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ತಮ್ಮ ಪಟ್ಟನ್ನು ಇನ್ನಷ್ಟು ಬಿಗಿ ಮಾಡೋ ಸಾಧ್ಯತೆಗಳಿದೆ DK ಶಿವಕುಮಾರ್ ಕಡೆಯಿಂದ. ಯಾಕಂದರೆ ಅವ್ರಿಗೆ ರಾಜಸ್ಥಾನ, ಮಧ್ಯಪ್ರದೇಶ ಇಂತಹ ಉದಾಹರಣೆಗಳು ಅವ್ರ ಕಣ್ಣು ಮುಂದೆ ಇದೆ. ಸೊ ಹಿ ಡಸಂಟ್ ವಾಂಟ್ ಟು ಗೋ ಥ್ರೂ ದಟ್. ಇದಿಷ್ಟು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು. ಇದನ್ನು ಹೊರತುಪಡಿಸಿ ಇನ್ನು ಸದನ ಆರಂಭ ಆದರೆ ಅಲ್ಲಿನ ವಿಚಾರಗಳು ಏನಾದರೂ ಇದ್ದರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.